ನಮ್ಮ ದೇಶದಲ್ಲಿ ಎಂತೆಂಥದ್ದೋ ರಾಜಕೀಯ ಪಕ್ಷಗಳಿದಾವೆ. ಆದರೆ ಇತ್ತೀಚೆಗೆ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಆಡಿರೋ ಒಂದು ಮಾತು ಕೇಳಿ ದೇಶದ ಜೆನ್ಸಿಗಳು ಸಿಡಿದೆದ್ದಿದ್ದಾರೆ. ಅದಕ್ಕಂತಾನೆ ಹುಟ್ಟಿಕೊಂಡಿದೆ ಒಂದು ವಿಚಿತ್ರ ಪಾರ್ಟಿ, ಅದೇ ಕಾಕ್ರೋಚ್ ಜನತಾ ಪಾರ್ಟಿ. Good morning to all cockroaches. ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಜನತಾ ಪಾರ್ಟಿ ಇನ್ಸ್ಟಾಗ್ರಾಮ್ನಲ್ಲಿ 22 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಪಡ್ಕೊಂಡು ಟ್ರೆಂಡ್ ಆಗ್ತಿರೋ ಈ ಪಕ್ಷದ ಹಿಂದಿರೋ ಇಂಟ್ರೆಸ್ಟಿಂಗ್ ಕಥೆ ಹೀಗಿದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ದೇಶದ ವಕೀಲರೊಬ್ಬರಿಗೆ ಕ್ಲಾಸ್ ತಗೋಬೇಕಾದ್ರೆ ಒಂದು ಮಾತು ಹೇಳ್ತಾರೆ. ದೇಶದಲ್ಲಿ ಕೆಲಸ ಇಲ್ಲದೆ ಇರೋ ವಕೀಲರೆಲ್ಲ ಸಂಘಟನೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ. ಹಾಗೆ ನಿರುದ್ಯೋಗಿ ಯುವಕರು ಕೂಡ ಕಾಕ್ರೋಚ್ಗಳಿದ್ದಂತೆ ಅನ್ನೋ ಅರ್ಥದಲ್ಲಿ ಹೇಳ್ಬಿಡ್ತಾರೆ. Sides in society, you attack you people, you attack the system, and you want to join hands with them. So there are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activists, and they start attacking everyone. ಅದರಿಂದ ಬೇಸತ್ತ ಯುವಕರು ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಕಟ್ಟಿಬಿಟ್ಟಿದ್ದಾರೆ. हमारे फॉलोअर्स अब बीजेपी से भी ज्यादा हो चुके हैं. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಅದಕ್ಕಿಂತ ಹೆಚ್ಚು ಹೇಳ್ಬೇಕಂದ್ರೆ ಪ್ರತಿ ಕ್ಷಣನೂ ಡಬಲ್ ಆಗ್ತಾ ಇದೆ. ನೀವೇನಾದ್ರೂ ಈ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ಲವಾ, ಅಥವಾ ಇದನ್ನ ವಿರೋಧಿಸ್ತಾ ಇದ್ದೀರಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ.